ಉಪಮುಖ್ಯಮಂತ್ರಿಗಳ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಭಾಗವಾಗಿ ಬೆಂಗಳೂರು ಹೊರ ವಲಯ ಪ್ರದೇಶಗಳಲ್ಲಿ ಕೂಡ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಕೈಗೊಳ್ಳುತ್ತಿದ್ದಾರೆ. ಟೆಕ್ಕಿಗಳು, ಐಟಿ-ಬಿಟಿ ಉದ್ಯಮಿಗಳ ಟೀಕೆ ಹಿನ್ನೆಲೆಯಲ್ಲಿ ಡಿಸಿಎಂ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಬನ್ನೇರ್ಘಟ್ಟ ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರ, ಸರ್ಜಾಪುರ ಈ ಭಾಗದಲ್ಲಿ ರೌಂಡ್ಸ್ ಕೈಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಮಾರ್ಗ ಮಧ್ಯೆ ಮುತ್ತಾನಲ್ಲೂರು ಬಳಿ ಶಾಸಕ ಶಿವಣ್ಣ ಮನೆಗೆ ಕೂಡ ಡಿಸಿಎಂ ವಿಸಿಟ್ ಮಾಡ್ತಾರೆ ಅನ್ನುವ ಪ್ಲಾನ್ ಇದೆ. ಜಿಬಿಎ ವ್ಯಾಪ್ತಿಗೆ ಸೇರುವಂತಹ ಪ್ರದೇಶಗಳಲ್ಲಿ ಡಿಸಿಎಂ ಡಿಕೆಶಿ ಈಗಾಗಲೇ ಪರಿಶೀಲನೆ ಕೈಗೊಂಡಿದ್ದು, ಬಯೋಕಾನ್ ಸೇರಿದಂತೆ ಐಟಿ-ಬಿಟಿ ವಲಯ ರಸ್ತೆಗಳಲ್ಲಿ ಗುಂಡಿ ಸಮಸ್ಯೆ ಏನು ಹೆಚ್ಚಾಗಿ ಕಂಡು ಬರ್ತಾ ಇದೆ, ಇದೆಲ್ಲವನ್ನ ವೀಕ್ಷಿಸುವಂತ ಕಾರ್ಯಕ್ಕೆ ಡಿಕೆಶಿ ಮುಂದಾಗ್ತಿದ್ದಾರೆ. ಇಷ್ಟು ದಿನ ಪಂಚಾಯತ್ ಲಿಮಿಟ್ಸ್ ಆಯಿತು, ಇನ್ಮುಂದೆ ಜಿಬಿಎ ಲಿಮಿಟ್ಸ್ನಲ್ಲಿ ತಮ್ಮ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಉಪಮುಖ್ಯಮಂತ್ರಿಗಳು ನಡೆಸಲಿಕ್ಕಿದ್ದಾರೆ. ಹೀಗಾಗಿ ರಸ್ತೆ ಸೇರಿ ಎಲ್ಲ ಅಭಿವೃದ್ಧಿ ಬಗ್ಗೆ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಇದೊಂದು ಪ್ರಮುಖವಾದಂತಹ ಹೆಜ್ಜೆ ಆಗಿ ಪರಿಣಮಿಸುತ್ತೆ. ನಾವು ರೀಕಾಲ್ ಮಾಡ್ಕೊಳ್ಬಹುದು, ತೀರಾ ಇತ್ತೀಚೆಗಷ್ಟೇ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಬಯೋಕಾನ್ನ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸಿದ್ರು. ಹೆಂಗೆ ಗುಂಡಿಗಳು ಬೆಂಗಳೂರಲ್ಲಿ ತಾಂಡವ ಆಡ್ತಾ ಇದೆ, ಇದನ್ನು ಕಂಡಂತಹ ಹೊರದೇಶದ ಇನ್ವೆಸ್ಟರ್ಗಳು ಹೆಂಗೆ ಟೀಕೆ ಮಾಡ್ತಾರೆ ಅಂತೆಲ್ಲ ಚಾಟಿ ಬೀಸಿದ್ರು. ಇದಕ್ಕೆ ವ್ಯಾಪಕ ಪರವಿರೋಧ ಎಲ್ಲ ಕೇಳಿಬಂತು. ಅವ್ರ ಸಪೋರ್ಟಿಗೆ ಬಿಜೆಪಿ ನಿಂತ್ಕೊಳ್ತು, ಇವ್ರು ಅವ್ರಿಗೆ ಧಮಕಿ ಹಾಕೋ ಕೆಲಸ ಮಾಡಿದ್ರು. ಅದಾದ ಬಳಿಕ ಖುದ್ದು ಇಬ್ರು ಮುಖಾಮುಖಿ ನೇರಾನೇರಿ ಭೇಟಿ ಆದ್ರು. ಅದಾದ ಬಳಿಕ ಆ ಒಂದು ಅಸಮಾಧಾನದ ಹೊಗೆ ಏನು ಎದ್ದಿತ್ತಲ್ವಾ, ಐಟಿ ಉದ್ಯಮಿಗಳು ವರ್ಸಸ್ ಸರ್ಕಾರ ಅಂತ ಹೇಳಿ, ಅದಕ್ಕೆ ಒಂದು ಶಮನ ಅನ್ನುವಂಥ ರೀತಿಯಲ್ಲಿ ಈ ಮಾತುಕತೆ ಫಲಪ್ರದ ಆಯಿತು ಅಂತ ಅನ್ಕೊಂಡ್ವಿ. ಬಟ್ ಆ ಮಾತುಕತೆಯ ಇನ್ಸೈಟ್ಸ್ ಏನು ಅನ್ನುವಂಥದ್ದೇನು ಗೊತ್ತಾಗಿರಲಿಲ್ಲ. ಬಟ್ ಈಗ ಆಕ್ಷನ್ ರೂಪದಲ್ಲಿ ಅದು ಹೊರ ಬರ್ತಾ ಇದೆಯಾ, ಸದ್ಯ ಗಮನಿಸಬಹುದು. ಸಿಟಿ ರೌಂಡ್ಸ್ ಅನ್ನ ಕೈಗೊಳ್ಳುವಂತಹ ಡಿಕೆ ಶಿವಕುಮಾರ್ ಇದೀಗ ಟೆಕ್ಕಿಗಳು, ಐಟಿ-ಬಿಟಿ ಉದ್ಯಮಿಗಳ ಟೀಕೆಯ ಹಿನ್ನೆಲೆಯಲ್ಲಿ ಅಲರ್ಟ್ ಆದಂತ ಪರಿಣಾಮ ಬನ್ನೇರ್ಘಟ್ಟ ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರ, ಸರ್ಜಾಪುರ ಇಲ್ಲೆಲ್ಲ ಅತಿ ಹೆಚ್ಚು ಐಟಿ-ಬಿಟಿ ಕಂಪನಿಗಳೇ ಇರೋದು. ಹಾಗಾಗಿ ಈ ಭಾಗದ ಜ್ವಲಂತ ಸಮಸ್ಯೆಗಳನ್ನ ಖುದ್ದು ತಾವೇ ಕಂಡು ಅದಕ್ಕೊಂದು ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಈ ಬೆಂಗಳೂರು ನಡಿಗೆ ಕೈಗೊಳ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಮುತ್ತಾನಲ್ಲೂರು ಬಳಿ ಶಾಸಕ ಶಿವಣ್ಣ ಮನೆ ಕೂಡ ವಿಸಿಟ್ ಮಾಡ್ತಾರೆ. ಭಾಗ ಕೂಡ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದೆ. ಈಗ ನೆಕ್ಸ್ಟ್ ಕೆಲವು ಲೋಕಲ್ ಬಾಡೀಸ್ ಎಲ್ಲ ಸೇರಿಸ್ಕೊಂಡಿದೀವಿ. ಮುಂದೆ ಇದು ಬೆಂಗಳೂರು ಸಿಟಿ ಒಳಗಡೆನೆ ಬರ್ತಾ ಇದೆ. ಇದು ಆ ದೃಷ್ಟಿಯಿಂದ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಏನು ಎತ್ತ ಅಂತ ಹೇಳಿ ನಾಳೆ ಆಫೀಸರ್ಸ್ ಕರೆದಿದ್ದೀವಿ. ಕರೆಕ್ಕಿನ ಮುಂಚಿತವಾಗಿ ನಾವೆಲ್ಲ ಒಂದು ರೌಂಡ್ ನೋಡಿದೀವಿ. ಯಾರೇ ನೀರು ಕೊಡೋದು ಅಂತ ಅಲಾಟ್ಮೆಂಟ್ ಮಾಡಿದೀವಿ ಕಾವೇರಿ ವಾಟರ್ನ. ಬೇರೆ ಫೆಸಿಲಿಟೀಸ್ನೆಲ್ಲ PW ಇರ್ಬೋದು, ಲೋಕಲ್ ಕಾರ್ಪೊರೇಷನ್ ಎಲ್ಲ ಕರೆದಿದ್ದೀವಿ. ಈ ಗ್ರಿಡ್, ಟ್ರಾಫಿಕ್ ಗ್ರಿಡ್ ಎಲ್ಲ ಈಗೇನೆ ನಾವು ತಯಾರು ಮಾಡಬೇಕು. ಮುಂದೆ ಜಾಸ್ತಿ ಬೆಳವಣಿಗೆ ಆದ್ಮೇಲೆ ಅದೆಲ್ಲ ಸಮಸ್ಯೆ ಆಗುದಿಲ್ಲ. ಅದಕ್ಕೆಲ್ಲಾನು ಕರೆದು ಹೀಗೆ ನಾನು ಕೆಲವು ಮಾರ್ಗದರ್ಶನವನ್ನ ಇದನ್ನೆಲ್ಲ ನೋಡ್ತಾ ಇದ್ದೀನಿ, ಎಲ್ಲ ನೋಡಿದೀನಿ. ಯಾಕೆ ಮಾತಾಡೋದು, ಅವರು ಪಂಚಾಯತಿ ಏರಿಯಲ್ಲಿ ಇದ್ದಿದ್ದು, ಬೆಂಗಳೂರು ಸಿಟಿ ಒಳಗಡೆ ಏನು ಅವ್ರು ಇರಲಿಲ್ಲ. ಅದು ಪಂಚಾಯತಿ ಏರಿಯಾನೇ ಬೇರೆ, ಬೆಂಗಳೂರೇ ಬೇರೆ. ಕೆಲವು ಲೋಕಲ್ ಬಾಡೀಸ್ ಎಲ್ಲ ಸೇರಿಸ್ಕೊಂಡಿದ್ದೀವಿ. ಮುಂದೆ ಇದು ಬೆಂಗಳೂರು ಸಿಟಿ ಒಳಗಡೆ ಬರ್ತಾ ಇದೆ. ಆ ದೃಷ್ಟಿಯಿಂದ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಏನು ಎತ್ತ ಅಂತ ಹೇಳಿ ನಾಳೆ ಆಫೀಸರ್ಸ್ ಕರೆದಿದ್ದೀವಿ. ಕರೆಕ್ಕಿನ ಮುಂಚಿತವಾಗಿ ನಾವೆಲ್ಲ ಒಂದು ರೌಂಡ್ ನೋಡಿದ್ದೀವಿ. ಯಾರೇ ನೀರು ಕೊಡೋದು ಅಂತ ಅಲಾಟ್ಮೆಂಟ್ ಮಾಡಿದ್ದೀವಿ ಕಾವೇರಿ ವಾಟರ್ನ. ಬೇರೆ ಫೆಸಿಲಿಟೀಸ್ನೆಲ್ಲ PW ಇರ್ಬೋದು, ಲೋಕಲ್ ಕಾರ್ಪೊರೇಷನ್ ಎಲ್ಲ ಕರೆದಿದ್ದೀವಿ. ಈ ಗ್ರಿಡ್, ಟ್ರಾಫಿಕ್ ಗ್ರಿಡ್ ಎಲ್ಲ ಈಗೇನೆ ನಾವು ತಯಾರು ಮಾಡಬೇಕು. ಮುಂದೆ ಜಾಸ್ತಿ ಬೆಳವಣಿಗೆ ಆದ್ಮೇಲೆ ಅದೆಲ್ಲ ಸಮಸ್ಯೆ ಆಗುದಿಲ್ಲ. ಅದಕ್ಕೆಲ್ಲಾನು ಕರೆದು ಹೀಗೆ ನಾನು ಕೆಲವು ಮಾರ್ಗದರ್ಶನ ಈಗ ಬಯೋಕಾನ್ ಇನ್ಫೋಸಿಸ್ ಕಾರಿಡಾರ್ ತಾವು ಬಂದಿದೆ, ಆರೋಪ ಮಾಡಿದ್ರೆ ಗುಡ್ಡಿಗಳು ಬಸ್ ಎಲ್ಲ ಇತ್ತು. ನೋಡಿದೀನಿ, ಎಲ್ಲ ನೋಡ್ತಾ ಇದ್ದೀನಿ, ಎಲ್ಲ ನೋಡಿದೀನಿ. ಯಾಕೆ ಮಾತಾಡೋದು, ಅವ್ರು ಪಂಚಾಯತಿ ಏರಿಯಲ್ಲಿ ಇದ್ದಿದ್ದು, ಬೆಂಗಳೂರು ಸಿಟಿ ಒಳಗಡೆ ಏನು ಅವ್ರು ಇರಲಿಲ್ಲ. ಅದು ಪಂಚಾಯತಿ ಏರಿಯಾನೇ ಬೇರೆ, ಬೆಂಗಳೂರು